ಡಾಕ್ಟರ್ ಜಟ್ಕಣ್ಣ ಡಾಕ್ಟರ್ ಎಲ್ಲಿದ್ದೀರಾ? ಇಲ್ಲಿ ನೋಡಿ ಅಣ್ಣ, ನಾವು ಹೌಸ್ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ಅವ್ರ ಮನೇಲಿ ಇಲ್ಲ ಅನ್ಸುತ್ತೆ ಕಣ. ನಡಿಯೋ, ನಾವು ಡಾಕ್ಟರ್ನ ಮನೆಯಿಂದನೇ ಕೆಲಸ ಶುರು ಮಾಡ್ಕೊಂಬಿಡೋಣ ಅಲ್ವೇನಾ? ಈ ಹೊಳಿತಾ ಇರೋ ಮನೆ ನೋಡಿದ ತಕ್ಷಣ ಡಾಕ್ಟರ್ನ ಫುಲ್ ಖುಷಿ ಆಗ್ಬಿಡ್ತಾರೆ. ಒಳ್ಳೆ ಐಡಿಯಾ ಕಣ. ನಡಿ, ಕಿಚನ್ ಇಂದ ಶುರು ಮಾಡ್ಕೊಂಬಿಡೋಣ. ಸೇಫ್ಟಿ ಫಸ್ಟ್. ನಾ ಇಲ್ಲಿಂದ ಶುರು ಮಾಡ್ತೀನಿ ಕಣ. ಏನ್ ಮಾಡ್ತಿದ್ದೆ ಮೋಟು? ನೋಡ್ಕೊಂಡು ಕ್ಲೀನ್ ಮಾಡ ನೀನು. ಸಾರಿ, ನೀನು ಕೆಳಗಡೆ ಕ್ಲೀನ್ ಮಾಡ್ತಾ ಇರು, ನಾ ಮೇಲ್ಗಡೆ ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲೀನ್ ಮಾಡ್ತೀನಿ. ಓಕೆ? ಜಿರಳೆ ಮೋಟು, ನೀವು ಹೊಡೆದಾಗ್ದೆ ಕೆಲಸ ಮಾಡಕ್ ಬರೋದೇ ಇಲ್ವಾ ನಿಂಗೆ? ಏನ ನೀನು? ಅಯ್ಯೋ, ಇನ್ನೊಂದ್ಸಲಿ ಸಾರಿ ಕೇಳ್ತೀನಿ ಕಣೋ, ತಪ್ಪು ನಂದಲ್ಲ ಕಣೋ. ಆ ಕಾಕ್ರದ್ದು ಇದಕ್ಕಿದ್ದಂಗೆ ನನ್ನ ಎದುರುಗಡೆ ಬಂದ್ಬಿಟ್ರೆ ಏನ್ ಮಾಡ್ಲಿ ಹೇಳೋ? ನಡಿಯೋ, ಹೋಗ್ಲಿ ಬಿಡು, ಈ ಕ್ಲೀನಾಗಿ ಕೆಲಸ ಮಾಡೋಣ. ನಾನು ಗ್ಲಾಸ್ನೆಲ್ಲ ಕ್ಲೀನಾಗಿ ಒರೆಸ್ಬಿಡ್ತೀನಿ. ಓಕೆ? ಸರಿ ಮಾಡೋ. ಹೊಳೆಯೋ ತರ ಮಾಡ್ತೀನಿ, ನೋಡ್ತಾ ಇರೋ. ವಾ, ಎಲ್ಲಿದ್ಯಾ ನೀನು? ಪತ್ಲು, ಅಯ್ಯೋ ಎಲ್ಲಿದ್ಯೋ? ಅಯ್ಯೋ, ಈ ಫ್ರಿಡ್ಜ್ಗೆ ಏನೋ ತೊಂದರೆ ಬಿಟ್ಟಿದೆಯಲ್ಲ, ಇದಕ್ಕಿದ್ದಂಗೆ ಅಳ್ಳಾಡಕ್ ಶುರು ಆಗ್ಬಿಟ್ಟಿದೆ. ಸರಿ ಮಾಡ್ಬೇಕಿದನ್ನ. ಡಾಕ್ಟರ್ ನಂಗೆ ಗೊತ್ತಾಗ್ಬಿಟ್ರೆ ಸಿಟ್ ಮಾಡ್ಕೊಂಡ್ಬಿಡ್ತಾರ ಅವರು. ಅಲ್ಲ, ಈ ಪತ್ಲು ಎಲ್ಲೋಗ್ಬಿಟ್ನೋ ಏನೋ. ಈಗೆಲ್ಲ ಕೆಲಸ ನನ್ನ ತಲೆ ಮೇಲೆ ಬಿದ್ದ್ಬಿಟ್ಟಿದೆ ಅಲ್ಲ. ಬಹಳ ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಕುಡಿತೀನಿ. ಅರೆ ಪತ್ಲು, ನೀವ್ ಒಳಗಡೆ ಹೋಗಿ ಏನೋ ಮಾಡ್ತಿದ್ದೆ? ಯಾರಾದ್ರೂ ಫ್ರಿಡ್ಜ್ ಒಳಗಡೆ ಇರ್ತಾರೇನೋ? ಏನೋ ನೀನು? ನಾನು ಈಗಲೇ ಬಿಸಿನೀರು ಹಾಕ್ಬಿಟ್ಟು ನೀನ್ ಸರಿ ಮಾಡ್ತೀನಿ ನೀರು. ಡಾಕ್ಟರ್ ಜಟ್ಕಾ ಎಲ್ಲಿದೆಯಾ? ಭೂತ ಅಲ್ಲೋಡು, ಗಸಿಟರಮ್ಮ ನಮ್ಮನ್ನ ಭೂತ ಅನ್ಕೊಂಬಿಟ್ಟಿದ್ದಾನೆ. ಒಳ್ಳೇದಾಯ್ತಿರೋ, ಕಿಚನ್ ಅಲ್ಲಿ ಒಡೆದು ಬಿದ್ದಿರೋದನ್ನೆಲ್ಲ ದೆವ್ವಗಳ ಕಾಟ ಅಂತ ಹೇಳ್ಬಿಡ್ತಾನೆ ಡಾಕ್ಟರ್ ಹತ್ರ ಅಲ್ವೇನಾ? ನಡಿ, ಈಗ ಬೆಡ್ರೂಮ್ ನ ಕ್ಲೀನ್ ಮಾಡೋಣ. ಡಾಕ್ಟರ್ ಜಟ್ಕಾ, ಹಲೋ. ಅಯ್ಯೋ, ನನ್ ಗೆಳೆಯ ಗಸಿಟ, ಏನು ಅಂತ ಹೇಳಯ್ಯ ಬೇಗ. ಎರಡು ಕರಿ ಭೂತ ನಿಮ್ ಮನೆ ಒಳಗೆ. ಅಯ್ಯೋ, ಏನೇ ರಾಮ, ಅದೆಲ್ಲ ಭ್ರಮೆ ಕಡೆಯ. ಯಾವ ಭೂತನೂ ಇಲ್ಲ ಕಡೆಯ ಎಲ್ಲೂನು. ಇರಯ್ಯ, ನಾನು ಈಗ್ಲೇ ಬರ್ತೀನಿ. ಡಬಲ್ ಬೆಡ್, ನೀನು ಒಂದ್ ಸೈಡ್ ಎತ್ತು, ನಾ ಕೆಳಗಡೆ ಕ್ಲೀನ್ ಮಾಡ್ತಾ ಬರ್ತೀನಿ. ಮೋಟು, ಬೇಗ ಮಾಡೋ, ಇದು ಸಖತ್ ಭಾರ ಇದೆ ಕಣೋ. ಎಲ್ಲ ಜಾಸ್ತಿ ಹೊತ್ತು ಎತ್ತಿಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಣೋ. ಅರೆ ಬಿಟ್ಟು ಬಿಡು, ಇನ್ನು ಎಷ್ಟೊತ್ತು ತಿಳ್ಕೋತ್ಯಾ? ಇಲ್ಲೆಲ್ಲ ಕ್ಲೀನ್ ಮಾಡಿ ಆಯ್ತು ಅಂತ ಹೇಳಿದ್ನಲ್ಲ. ಪತ್ಲು, ನೀನ್ ಒಂದ್ ಕೆಲ್ಸನೂ ಸರಿಯಾಗಿ ಮಾಡೋದೇ ಇಲ್ಲ ಕಣೋ. ಒಂದ್ ನಿಮಿಷ ಇರೋ, ಆ ಕಡೆ ಸೈಡಿಂದ ಕಾಟ್ ನಾನು ಎತ್ತೀನಿ, ನೀನ್ ಕ್ಲೀನ್ ಆಗಿ ಒರೆಸ್ಬಿಡ ಕೆಳಗಡೆ ಎಲ್ಲ. ಹಲೋ. ಇಲ್ಲ, ಸಾರಿ, ರಾಂಗ್ ನಂಬರ್. ಇಲ್ಲ, ಪರವಾಗಿಲ್ಲ ಬಿಡಿ. ನನ್ನ ಹೆಸರು ಮೋಟು ಅಂತ. ಐ ಆಮ್ ಮೋಟು ಫ್ರಮ್ ಫುರ್ಫುರಿ ನಗರ್. ಹೇಳಿ. ನಾವು ಹೌಸ್ ಕ್ಲೀನಿಂಗ್ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್. ತಮ್ಮನೇನಾದ್ರೂ ಕ್ಲೀನ್ ಮಾಡಬೇಕು ಅಂದ್ರೆ ತಮಗೆ ಹೇಳ್ಬಿಡಿ, ಇದೇ ನಂಬರ್ಗೆ ಫೋನ್ ಮಾಡಿ ಸರ್. ಪರವಾಗಿಲ್ಲ ಬಿಡಿ ಸರ್, ಅದಕ್ಕೇನಂತೆ. ಫೋನ್ ಇಲ್ಲ ಸರ್. ಬಾಯ್ ಸರ್. ಪತ್ಲು, ಎಲ್ಲಿದೆಯೋ? ಒಳ್ಳೊಳ್ಳೆ ಅವಕಾಶ ಬಂದಾಗ ಇವನಿಗೆ ಇರೋದೇ ಇಲ್ಲ, ಎಲ್ಲೋ ಬಿಡ್ತಾನೋ. ಅಲ್ಲ, ನಿನ್ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ನಂಗೆ ಡೈರೆಕ್ಟ್ ಆಗಿ ಹೇಳ್ಬಿಡು. ಅರೆ, ಈ ಕಾಟ್ಗೆ ಏನಾಯ್ತಪ್ಪ? ಇದು ಫ್ರಿಡ್ಜ್ ತರ ಒಳ್ಳೆ ಅಳ್ಳಾಡ್ತಾ ಇದೆಯಲ್ಲ. ಪತ್ಲು, ನೀನ್ ಬೆಡ್ ಕೆಳಗಡೆ ಏನೋ ಮಾಡ್ತಾ ಇದೀಯಾ? ಅರೆ, ಮಲ್ಗೋದಾಗಿದ್ರೆ ಬೆಡ್ ಮೇಲ್ ಮಲ್ಕೋಬೇಕಣೋ. ಕಾಟ್ ಕೆಳಗಡೆ ಯಾರಾದ್ರೂ ಮಲ್ಕೋತಾರ ಹೇಳೋ? ನಾನ್ ಮಲ್ಕೊಂಡಿರ್ಲಿಲ್ಲ ಕಣೋ, ನೀನೆ ಕಣೋ ನಾನು ತಳ್ಳಿದ್ದು. ಸಾರಿ ಕಣೋ. ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ಸಿಟ್ ಮಾಡ್ಕೊಳ್ತೀಯಲ್ಲ ನೀನು. ನಡಿಯೋ, ಈಗ ನಾನು ಫ್ಯಾನ್ ನ ಕ್ಲೀನ್ ಮಾಡ್ತೀನಿ, ನೀ ನನಗೆ ಹೆಲ್ಪ್ ಮಾಡು. ಓಕೆ? ಈಗೇನು ಕಿರಿಕ್ ಮಾಡಬೇಡ ನೀನು. ಕೈಗೆ ಎಟಕ್ತಾ ಇಲ್ಲ ಕಣೋ. ಪತ್ಲು, ಇನ್ನೊಂದ್ ಸ್ವಲ್ಪ ಮೇಲೆ ಹತ್ಬಿಡು, ಇನ್ನೊಂದ್ ಚೂರ್ ಮೇಲೆ. ನಾನ್ ನಿನ್ಗಿನ್ನೂ ಮೇಲೆದ್ದಕ್ಕಾಗಲ್ಲ ಕಣೋ, ನೀನು ಹತ್ಕೋ.
ಪತ್ಲು ಅಲ್ಲ ನಿನ್ ಏನಾಗಿದೆ ಅಂತ ಹೇಳೋ. ಎಲ್ಲ ಕೆಲ್ಸನೂ ಹಾಳು ಮಾಡ್ತಾ ಇದೆಯಲ್ಲ ನೀನು. ನನ್ಗನ್ಸುತ್ತೆ ಫ್ಯಾನಿಗೆ ಆನ್ ಆಗಲ್ಲ ಅಂತ. ಆಯ್ತು, ಚೆಕ್ ಮಾಡಿ ನೋಡ್ತೀನಿ ನೀನು ಆನ್ ಆಗುತ್ತೋ ಇಲ್ವೋ ಅಂತ. ಇರೋ ಸ್ವಿಚ್ ಆನ್ ಮಾಡ್ಬಿಡ ಕಣ. ಅನ್ಸುತ್ತೆ ಎಲ್ಲ ಸರಿಯಾಗಿದೆ ಅಂತ. ಬಿಳಿ ಭೂತ. ಡಾಕ್ಟರ್ ಜಟ್ಕ, ಮತ್ತೆರಡು ಭೂತ. ಇವೆರಡು ಬಿಳಿ ಬಣ್ಣದು. ನಿಮ್ ಮನೇಲಿ 4 ಭೂತ ತಿರ್ಗಾಡ್ತಾ ಇವೆ. ಮತ್ತೆರಡು ಕರಿ ಭೂತ. ನನ್ನ 20 ವರ್ಷದ ಅನುಭವದಲ್ಲಿ 4 ಭೂತ ಒಂದೇ ಸರಿ ನೋಡಿಲ್ಲ. ನಾನು ಇಲ್ಲಿಂದ ಇವಾಗ ಓಡಾಕ್ತಾ ಇದ್ದೀನಿ. ಬಾಯ್ ಬಾಯ್. ಮೋಟು, ನಾವು ಕಿಚನ್ ಮತ್ತು ಬೆಡ್ರೂಮ್ನೆಲ್ಲ ಹಾಳು ಮಾಡ್ಬಿಟ್ಟಿದ್ದೀವಿ ಕಣೋ. ಎಲ್ಲ ಸಾಮಾನು ಹೊಡೆದಾಕ್ಬಿಟ್ಟಿದ್ದೀವಿ ಅಲ್ಲಿ. ನಡಿಯೋ, ಅಟ್ಲೀಸ್ಟ್ ಈ ಹಾಲ್ನಾದ್ರೂ ನಾವು ಸರಿಯಾಗಿ ಮಾಡಿಬಿಟ್ರೆ ಡಾಕ್ಟರ್ ಅಣ್ಣ ಭಾಳ ಖುಷಿ ಆಗ್ಬಿಡ್ತಾರೆ ಕಣೋ. ನಡಿಯೋ, ಮೊದಲು ಫೈರ್ ಪ್ಲೇಸ್ ಮತ್ತೆ ಚಿಮಣಿ ಸರಿ ಮಾಡ್ಬಿಡೋಣ. ಮೋಟು, ನೀವೊಂದು ದೊಡ್ಡ ಕೋಲ್ಗೆ ಬಟ್ಟೆ ಸುತ್ಕೊಂಡ್ಬಿಟ್ಟು ಅದನ್ನ ಚಿಮ್ನಿ ಒಳಗಡೆ ತೋರಿಸ್ಬಿಡ. ನಾನು ಮೇಲ್ಗಡೆ ಹೋಗ್ಬಿಟ್ಟು ಕೋಲ್ ಹಿಡ್ಕೊಂಡು ಹಂಗೆ ಕ್ಲೀನ್ ಮಾಡ್ತಾ ಇರ್ತೀನಿ. ನೀನು ಕೆಳಗಡೆ ಎಳಿತೀರೋ, ನಾನು ಮೇಲ್ಗಡೆ ಎಳಿತೀನಿ. ಹಿಂಗೆ ಮಾಡ್ತಿದ್ರೆ ಪೂರ್ತಿ ಚಿಮ್ನಿ ಕ್ಲೀನ್ ಆಗಿಬಿಡುತ್ತೆ. ತಗೋ. ಯಾರಲ್ಲಿ ಕೂಗ್ದಂಗಾಯ್ತಲ್ಲ. ಅರೆ ಪತ್ಲು, ಏನೋ ನೀನು ಇಂಥ ಕೆಲಸ ಮಾಡ್ತಾ ಇದೀಯಾ? ಗಾರ್ಡನ್ ಅಲ್ಲಿ ಆರಾಮಾಗಿ ಮಲ್ಕೊಂಡಿದ್ಯಲ್ಲೋ. ಚಿಮ್ನಿ ಕ್ಲೀನ್ ಮಾಡ್ಬೇಕು ಅಂತ ಹೇಳಿಲ್ವಾ ನಾನು ನಿಂಗೆ? ಹತ್ತೋ ಮೇಲ್ಗಡೆ. ಟೈಮ್ ಈಸ್ ಮನಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಓಕೆ, ಈಗ ಕೋಲ್ನ ಮೇಲ್ಗಡೆ ಹಂಗೆ ಕಳ್ಸ. ತಗೊಂಬ ಹಂಗೆ ಮೇಲೆ ಮೇಲೆ ಈ ಕೆಳಗಡೆ ಹೇಳ್ಕೊಳು. ಸಿಟ್ ಮಾಡ್ಕೋಬೇಡ ಕಣೋ. ಕ್ರೋಧ ಮನುಷ್ಯನಿಗೆ ಶತ್ರು ಕಣೋ ಪತ್ಲು. ಬೇಡ ಕಣೋ, ಹೊಡಿಬೇಡ ಕಣೋ ಪತ್ಲು. ನಿಲ್ಸೋ, ಹೊಡಿಬೇಡ ಕಣೋ. ನಿಲ್ಸೋ, ಹೊಡಿಬೇಡ. ಹೌಸ್ ಕ್ಲೀನಿಂಗ್ ಮಾಡೋ ಕೆಲಸ ಬಿಟ್ಬಿಡೋಣ ಕಣೋ. ಮನೆನೆಲ್ಲ ಹಾಳು ಮಾಡ್ತಾ ಇದೀವಿ ನಾವು. ಈಗ ಬಾಯಿ ಮುಚ್ಕೊಂಡು ಹೊರಗಡೆ ಓಡೋಗ್ಬಿಡೋಣ. ಡಾಕ್ಟರ್ ನೋಡಿದ್ರೆ ಅಷ್ಟೇ ನಮ್ ಕತೆ. ಇವತ್ತು ಗತಿ ಮಾಡಕ್ ಬಿಡ್ತಾರೆ. ಬಾ ಪತ್ಲು, ಡಾಕ್ಟರ್ನ ಬಹಳ ಹೊತ್ತು ಅವ್ರ ಲ್ಯಾಬಲ್ಲೇ ಇರ್ತಾರೆ ಕಣೋ. ನಾವು ಅವ್ರ ಲ್ಯಾಬ್ನ ಕ್ಲೀನಾಗಿ ಮಾಡ್ಬಿಟ್ಟು ಹೊಳಿಯೋ ಥರ ಮಾಡಕ್ ಬಿಡ ಕಣೋ. ಪಾಪ ಖುಷಿ ಆಗ್ಬಿಡ್ತಾರೆ ಕಣೋ. ನನಗೇನು ಆ ಕೆಲಸ ಮಾಡಕ್ ಬರಲ್ಲ ಕಣೋ. ನಾ ಹೋಗ್ತಾ ಇದ್ದೀನಿ. ಈಗ ನಿನ್ಗೇನ್ ಮಾಡ್ಬೇಕು ಅನ್ಸುತ್ತಾ ಮಾಡ್ಕೊಳ. ಪತ್ಲು, ಹೋಗ್ಬೇಡ ಕಣೋ ಪ್ಲೀಸ್. ಅವ್ರು ನಮ್ಮ ಸ್ನೇಹಿತರಲ್ವೇನೋ. ಅವ್ರ ಲ್ಯಾಬ್ನ ಹೊಳಿಯೋ ಥರ ಮಾಡೋಣ ಕಣೋ. ಬಾರೋ. ಬಿಡೋಣ, ನಾ ಹೇಳ್ತಾ ಇದ್ದೀನಿ. ಬಿಟ್ಬಿಡೋಣ. ಪತ್ಲು, ಬಾರೋ ಹೋಗ್ಲಿ. ಪತ್ಲು, ಡಾಕ್ಟರ್ ಜಟ್ಕ ಎಲ್ಲಿದೀಯಾ? ಭೂತ. ಡಾಕ್ಟರ್ ಜಟ್ಕ, ನಿಮ್ ಮನೇಲಿ 6 ಭೂತ ಇವೆ. 2 ಕರಿದು, 2 ಬೀಳಿದು, 2 ಕಲರ್ದು. ನೋಡಲಿ ಭೂತ, ನೋಡಲೇ ನೋಡ. ಒಳಗಡೆ ಹೋಗ್ಬಿಡ ಕಣೋ. ಡಾಕ್ಟರ್ ಜಟ್ಕ ನಮ್ಮನ್ನ ಹಿಡ್ಕೊಂಬಿಟ್ರೆ ಅಷ್ಟೇ ಕಣೋ. ಇವತ್ತು ನಮ್ಗೆ ಗ್ಯಾರಂಟಿ ಒಂದ್ ಗತಿ ಮಾಡಕ್ ಬಿಡ್ತಾರೆ. ಅಯ್ಯೋ, ಭೂತ ಗೀತ ಏನೂ ಇಲ್ಲ ಕಣಯ್ಯ. ನಡಿಯಯ್ಯ, ನಾನೇ ನೋಡ್ತೀನಿ ಆ ಭೂತ ಎಲ್ಲಿದೆ ಅಂತ. ಅಯ್ಯೋ, ಈಗೇನ್ ಮಾಡೋದು? ಅಲ್ಲಿ ಬಚ್ಚಿಕೊಂಬಿಡೋಣ. ಎಲ್ಲಯ್ಯ ಭೂತ ರಾಮ? ಅಯ್ಯೋ, ನನ್ ಕಿಚನ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ ಅಲ್ಲಯ್ಯ. ಅಯ್ಯಯ್ಯೋ, ನನ್ನ ಬೆಡ್ರೂಮ್ನು ಯಾರಯ್ಯ ಹಿಂಗ ಹಾಳು ಮಾಡಾಕ್ಬಿಟ್ಟಿರೋದು? ಏನಯ್ಯ ಇದು? ಹೋಗಿ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲೆ ಹಾಕ್ತೀನಿ. ನಮ್ಮ ಮನೇಲಿ ಆಗಿರೋದು ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇದೆ ಕಣಯ್ಯ, ಇಲ್ಲಿ ಗ್ಯಾರಂಟಿ ಆ ಮೋಟು ಪತ್ಲನೇ ಬಂದಿರ್ತಾರೆ. ಇವನ್ನೆಲ್ಲ ಅವ್ರು ಬಿಟ್ಟು ಬೇರೆ ಯಾರು ಮಾಡಿರಲ್ಲ ಕಣಯ್ಯ. ಪತ್ಲು, ಪತ್ಲು ಎಲ್ಲಿದ್ದಾರಪ್ಪ ನೀವಿಬ್ರು? ನಾವು ಹೌಸ್ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡಿದೀವಿ. ಇಲ್ಲಿ ಯಾರ್ದ ಮನೆ ಕ್ಲೀನ್ ಮಾಡ್ತಾ ಇದೀವಣ್ಣ. ಅಯ್ಯೋ, ನನ್ನ ಮನೆಯಿಂದನೇ ಸ್ಟಾರ್ಟ್ ಮಾಡಕ್ಕಿಲ್ವನಯ್ಯ ನಿಮ್ ಕೆಲ್ಸನ?
ನನ್ನ ಮನೆ ಪೂರ್ತಿ ಕ್ಲೀನ್ ಆಗ್ಬಿಟ್ಟಿದೆ ಕಿಡ್ರಯ್ಯ, ನಿಜವಾಗ್ಲು. ಓಕೆ ಡಾಕ್ಟ್ರಣ್ಣ, ನಾವು ಆಮೇಲೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀವಿ. ಬಾಯ್ ಬಾಯ್. ಬಾಯ್ ಬಾಯ್, ಟಾಟಾ. ಏನ್ ಇಷ್ಟೊಂದು ಸೈಲೆಂಟ್ ಆಗೋಗ್ಬಿಟ್ಟಿದೆ? ನನ್ಗನ್ಸುತ್ತೆ ಅವ್ರು ಹೊಟ್ಟೋದ್ರು ಅಂತ. ನಡಿಯೋ, ಹೊರಗಡೆ ಹೋಗಿ ಒಂದ್ಸಲ ಚೆಕ್ ಮಾಡೋಣ. ಸಾರಿ ಸಾರಿ ಡಾಕ್ಟ್ರಣ್ಣ, ಡಾಕ್ಟ್ರಣ್ಣ ಸಾರಿ, ಡಾಕ್ಟ್ರಣ್ಣ. ಅಣ್ಣ, ಇನ್ನೊಂದು ಪ್ಲೇಟ್ ಸಮೋಸನ ಈಗ ಅರ್ಜೆಂಟ್ ಆಗಿ ಕೊಡಿ. ಅರೆ, ಯಾವಾಗ ನೋಡಿದ್ರು ಸಮೋಸ ತಿನ್ಲಾಕತ್ತಿಯಲ್ಲ, ಬೇರೆ ಏನೋ ತಿನ್ಲ ಮರೆ. ಖಾಲಿ ಪ್ಲೇಟ್ ಕೊಡಿ. ಅರೆ, ಹಸಿ ಮೊಟ್ಟೆ ಯಾಕೆ ತಿಂತೀರಪ್ಪ? ಕೊಡಪ್ಪ, ಬಾಯ್ಲ್ ಮಾಡ್ಕೊಡ್ತೇನೆ. ಇದು ಖಾಲಿ ಮೊಟ್ಟೆ ಅಲ್ಲ, ಇದು ಸಮೋಸ. ಇದು ನಮಗೆ ಚಹಾದ ಜೊತೆ ಸಮೋಸ ತುಂಬಾ ಇಷ್ಟ ಆಗುತ್ತೆ. ಅರೇ, ನಾನೇನು ಕುರುಡಂತ ಮಾಡಿ ನೀನ. ಮೊಟ್ಟೆ ಇಲ್ಲಿ ನೋಡಪ್ಪ, ಇದು ಮೊಟ್ಟೆನ ಸಮೋಸನ ಅಂತ ಹೇಳ. ಇದು ಮೊಟ್ಟೆನೇ ಅಣ್ಣ. ಇದು ಸಮೋಸನೇ. ಇದು ನಾವು ಯಾವಾಗ್ಲೂ ಇದೇ ಸಮೋಸನೇ ತಿನ್ನೋದು. ತುಂಬಾ ರುಚಿಯಾಗಿದೆ. ನೀವು ತಿಂದು ನೋಡಿ. ಅಲ್ಲ, ಮೊಟ್ಟೆ ಒಳಗೆ ಸಮೋಸ ಹೇಗೆ? ಅಯ್ಯೋ, ಇವ್ರು ನಮ್ಮನ್ನ ಗೂಬೆ ಮಾಡ್ತಾ ಇದ್ದಾರೆ ಕಣ. ಸರಿ ಸರಿ, ಮುಂದೆ ಹೇಳಿ. ಅರೆ, ಈ ಮೊಟ್ಟೆನ ನಮ್ ಕೋಳಿ ದಿನ ಕೊಡುತ್ತೆ. ಮತ್ತೆ ಬೆಳಿಗ್ಗೆಯಿಂದ ರಾತ್ರಿ ತನಕ ತುಂಬಾ ಮೊಟ್ಟೆ ಕೊಡುತ್ತೆ. ಮತ್ತೆ ನಾವು ಮೊಟ್ಟೆಯಿಂದ ಸಮೋಸ ತೆಗೆದು ತಿಂತೀವಿ. ಅಂತ ಕೋಳಿ ಎಲ್ಲಿ ಸಿಗುತ್ತೆ? ನಮಗೂ ಸ್ವಲ್ಪ ಹೇಳ್ತೀರಾ ಸರ್? ಅರೆ, ಮುಂದ್ ಕೇಳಪ್ಪ ನೀನು. ನನ್ನ ಅಂಗಡಿ ಕ್ಲೋಸ್ ಮಾಡ್ಬೇಕಂತ ಮಾಡಿಯನ ವಾಂಡೇಲಿಂದ. ಸರ್, ಮೊಟ್ಟೆ ನಿಂತ್ಕಣ, ಅವ್ರು ನಿಂಗೆ ಮೋಸ ಮಾಡಕ್ ಬಂದಿದ್ದಾರೆ ಕಣ. ಬಾಸ್, ಮೋಟು ಹಿಂದೆ ಬರ್ತಾ ಇದ್ದಾನೆ. ಸ್ವಾಮೀಜಿ, ನೀವದು ಸಮೋಸ ಮೊಟ್ಟೆ ಇಡೋ ಕೋಳಿನ ಕೊಟ್ಟಿದ್ರಲ್ಲ, ಅದು ಹಗ್ಲು ರಾತ್ರಿ ಸಮೋಸ ಮೊಟ್ಟೆ ಕೊಡುತ್ತೆ. ನೀವು ಮಹಾನ್ ವ್ಯಕ್ತಿ ಸ್ವಾಮೀಜಿ. ತಗೊಳ್ಳಿ, ನೀವು ದಕ್ಷಿಣೆ ತಗೊಳ್ಳಿ ಸ್ವಾಮಿ. ನೀವು ಸ್ವಾಮೀಜಿ ಅವರೇ, ಈ ತರ ಮೊಟ್ಟೆ ಕೊಡೋ ಕೋಳಿನ ದಯವಿಟ್ಟು ನನಗೂ ಒಂದು ಕೊಟ್ಬಿಡಿ ಸ್ವಾಮೀಜಿ. ಯಾಕಂದ್ರೆ ನನಗೆ ಸಮೋಸ ಅಂದ್ರೆ ಬಹಳ ಇಷ್ಟ ಸ್ವಾಮೀಜಿ. ಪ್ಲೀಸ್ ತಗೊಳ್ಳೋ ನನ್ನ ಭಕ್ತ, ಇಲ್ಲಿದೆ ನಿನ್ನ ಕೋಳಿ. ಸಮೋಸ ಮೊಟ್ಟೆ ಹಾಕೋ ಕೋಳಿ. ಇದ್ರ ಬೆಲೆ 1000 ರೂಪಾಯಿ ಆಗುತ್ತೆ. ಬರೀ ಒಂದೇ ಒಂದು ಉಳಿದಿರೋದ. 1000ನಾ? ಪರವಾಗಿಲ್ಲ ಸ್ವಾಮೀಜಿ, ಕೊಟ್ಬಿಡಿ ನಂಗೆ ಕೋಳಿನ ಕೊಟ್ಬಿಡಿ ಸ್ವಾಮಿಗಳೇ. ಸಮೋಸ. ನಾನು 2000 ಕೊಡ್ತೀನಿ, ನನಗೆ ಕೊಡಿ ಸ್ವಾಮೀಜಿ. 4000. ಅರೆ, ಆ ಕೋಳಿ ಕತೆ ಈಗ ಮಾತಾಡೋದು ಬೇಡ ನೀವು. ನಾನು ಅದನ್ನ ಆಗ್ಲೇ ಖರೀದಿ ಮಾಡಿ ಆಗೋಗ್ಬಿಟ್ಟಿದೆ. ಇಲ್ಲಾಂದ್ರೆ ಓದೇ ತಿಂತೀರ. ಅಯ್ಯೋ ಒಳ್ಳೆ ಬಾಲಕ, ತಗೋ ನಿನ್ನ ಕೋಳಿನ. ಆದ್ರೆ ಒಂದು ಷರತ್ತಿರುತ್ತೆ. ಅಯ್ಯೋ ಭಕ್ತ, ಈ ಕೋಳಿ ಯಾವಾಗ ಸಮೋಸ ಮೊಟ್ಟೆ ಇಡುತ್ತೆ ಅಂದ್ರೆ ಸಮೋಸ ಜೊತೆ ನೀನು ಸಾರನ್ನು ಹಾಕಿ ಕೊಟ್ರೆ ಅದು ಪ್ಲೇಟ್ ಒಳಗಡೆ ಇಟ್ಕೊಡ್ಬೇಕು. ನೀನು ಸಮೋಸದ ಬೌಲಲ್ಲೇ ನೀರನ್ನು ಕೂಡ ಕುಡಿಸ್ಬೇಕು ನೀನು. ಮತ್ತೆ ಸಮೋಸದ ನ್ಯಾಪ್ಕಿನ್ ಅನ್ನು ಹಾಕ್ಬೇಕು ಇದಕ್ಕೆ. ಮತ್ತೆ ಇದ್ರದ ಪೂರ್ತಿ ಕಿಟ್ಟನ್ನು ತಗೋಬೇಕು ನೀನು. ತಗೋ, ಇದು 10,000 ರೂಪಾಯಿ. ಮತ್ತೆ ನಾನು ಇದನ್ನ ನಿನಗೆ ಬರೀ 5,000 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಹಂಗಂದ್ರೆ ತಾವು 5,000 ರೂಪಾಯಿ ಕಮ್ಮಿಯಾಗಿ ಕೊಡ್ತಾ ಇದ್ದೀರಾ? ಜೈ ಹೋ. ತಗೊಂಡ್ಬಿಡಿ ಸ್ವಾಮಿ, ಕೊಡಿ. ಬಹಳ ಸಂತೋಷ ಸ್ವಾಮೀಜಿ. ಧನ್ಯವಾದ ಸ್ವಾಮೀಜಿ ತಮ್ಗೆ. ಜಾನತ್ರಿ ಡಾನ್, ಜಾನತ್ರಿ ಡಾನ್, ಜಾನತ್ರಿ ಡಾನ್. ಬದ್ಲು ಇಲ್ಲಿ ನೋಡು, ಸಮೋಸ ಮೊಟ್ಟೆ ಕೊಡೋ ಕೋಳಿ ಸ್ವಾಮೀಜಿ ಅವ್ರು ನನಗೆ 1,000 ರೂಪಾಯಿಗೆ ಇದನ್ನ ಕೊಟ್ಬಿಟ್ರು. ಹಾಗೆ ಈ 10,000 ರೂಪಾಯಿ ಕಿಟ್ನ ಬರೀ 5,000 ರೂಪಾಯಿ ಕೊಟ್ಬಿಟ್ರು ಕಣ. ಅವ್ರನ್ನ ನೋಡಿ ನನ್ನ ಮಾತಿಗೆ ಎಷ್ಟು ಖುಷಿ ಪಟ್ರು ಗೊತ್ತೇನೋ.
ಮಾತಿಗೂ ನನಗೆ ಅಮಾಯಕ ಅಮಾಯಕ ಅಂತ ಹೇಳ್ತಾ ಇದ್ರು ಸ್ವಾಮೀಜಿಗಳು. ಅರೆ ನಿಜ ಕಣೋ, ನೀನ್ ಬಹಳ ಒಳ್ಳೆ ಅಮಾಯಕ. ಅದಕ್ಕೆ ಡೋಂಗಿ ಸ್ವಾಮಿ ನಿನ್ಗೆ ಗುಬೆ ಮಾಡಕ್ ಬಿಟ್ಟಿರೋದು. 6,000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿದೆಯಲ್ಲ ನೀನು, ಈಗ ಅನ್ಭವಿಸು. ಅರೆ ಅನುಭವಿಸೋಣ ಕಣೋ, ಮನೇಲೆ ಕೂತ್ಕೊಂಡು ಸಮೋಸ ತಿಂತಾ ಇರೋದು. ಟೀ ಹಣ್ಣಿನ ಅಂಗಡಿಗೆ ಹೋಗೋ ಅವಶ್ಯಕತೆನೇ ಬರೋದಿಲ್ಲ. ಬೆಳಗ್ಗೆ 7 ಸಮೋಸ ತಿಂದು ಮಲ್ಕೊಂಬಿಡು, ಮಧ್ಯಾಹ್ನ 7 ಸಮೋಸ ತಿನ್ನು ಮಲ್ಕೊಂಬಿಡು, ಹಾಗೆ ಸಂಜೆ 7 ಸಮೋಸ ತಿನ್ನು ಹಂಗ ಮಲ್ಕೊಂಬಿಡು. ವಾ 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 ವಾ, ಏನ್ ಸಖತ್ತಾಗಿರುತ್ತೆ ಲೈಫು ಅಲ್ವಾ? ಅಲ್ಲ, ತಿಂದು ತಿಂದು ಮಲ್ಕೊಳ್ತಾ ಇದ್ರೆ ಕೆಲಸ ಕಾರ್ಯಗಳೆಲ್ಲ ಯಾರೇ ಮಾಡ್ತಾರೆ? ಓಹೋ, ಏನಿನ್ ಸಮಸ್ಯೆ? ಅರೆ ಮೊಟ್ಟೆ ಕೊಡು, ಕೋಳಿ ಮೊಟ್ಟೆ ಕೊಡು, ಓಯ್ ಕೋಳಿ, ಓಯ್. ಮೊಟ್ಟೆ ಏಯ್, ಹಿಡ್ಕೊ. ಅಯ್ಯೋ ಏಯ್, ಹಿಡ್ಕೊ. ನಾನ್ ಮೊಟ್ಟೆ ಕೊಡೋವರ್ಗೂ ಇವ್ರು ನನ್ನನ್ನು ಸುಮ್ಮನೆ ಬಿಡಲ್ಲ ಅನ್ಸುತ್ತೆ. ಸಮೋಸ ಇರೋ ಮೊಟ್ಟೆ, ಸಮೋಸ ಇರೋ ಮೊಟ್ಟೆ, ಸಮೋಸ ಇರೋ ಮೊಟ್ಟೆ, ನಮ್ಗೆ ಮೊದಲನೇ ಮೊಟ್ಟೆ. ಅರೆ ಪತ್ಲು, ಇದು ನಾರ್ಮಲ್ ಮೊಟ್ಟೆ ಕಣೋ, ಸಮೋಸನೇ ಒಳಗಡೆ ಇಲ್ಲ. ನಂಗೆ ಅನ್ಸುತ್ತೆ ಸಮೋಸ ಕಿಟ್ಟಲ್ಲಿರೋ ಯಾವ್ದೋ ಐಟಮ್ ನಾವು ಮಿಸ್ ಮಾಡಿದೀವಿ ಅಂತ. ನಾನು ಈಗಲೇ ಹೋಗಿ ತಗೊಂಡ್ಬರ್ತೀನಿ. ಇರೋ ಬಾಳ ಆಯ್ತು ನಿಮ್ ಸ್ವಾಮೀಜಿ ನಾಟಕ ಕಣ. ನಾನು ಈಗಲೇ ಒಂದು ನಿಜ ರೂಪಾಯಿ ಏನೋ ತೋರಿಸ್ತೀನಿ, ನೀ ಇಲ್ಲೇ ಇರೋ, ಬರ್ತೀನಿ. ನೋಡಿದ್ಯಾ ನನ್ನ ಬ್ರಿಲಿಯಂಟ್ ಬುರ್ಡಿಯ ಚಮಕ ಐಡಿಯಾನ? ನೋಡಿದ್ರ ಮೋಟುನ ಹೇಗೆ ಗೂಬೆ ಮಾಡ್ದೆ ಅಂತ? ಅವನು ಕೋಳಿ ಮೊಟ್ಟೆಯಲ್ಲಿ ಸಮೋಸ ಹುಡುಕ್ತಾ ಇರ್ತಾನೆ, ಹಾಗೆ ಸ್ವಾಮೀಜಿನ ಹುಡುಕ್ತಾನೆ ಇರ್ತಾನೆ. ಮತ್ತ ಅವನಿಗೆ ಯಾವತ್ತಿಗೂ ಗೊತ್ತಾಗಲ್ಲ ಜಾನ್ ಅವನಿಗೆ ಸ್ವಾಮೀಜಿ ಆಗ್ಬಿಟ್ಟು ಗೂಬೆ ಮಾಡಿದಾನೆ ಅಂತ. ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ತಗೋ ತಗೋ ತಗೋ, ನಾನು ಸರಿಯಾಗಿ ಬುದ್ಧಿ ಕಲ್ಸ್ಬರ್ತೀನಿ ಸ್ವಾಮೀಜಿಗೆ, ಮಾಡ್ತೀನಿ ಇವತ್ತು ಅವನಿಗೆ. ಬಿಡು. ಒಟ್ಟು ನೀನ್ ಜಾನ್ಗಲ್ಲ ಕಣೋ, ನನ್ ಫೋನ್ ಕೂಲ್ಗೆಡ್ಸ್ತಾ ಇದ್ದೆ, ನೀನು ಹೊಡೆದಾಕ್ಬಿಟ್ಟಿದೆ ಕಣೋ. ಒಂದ್ ನಿಮಿಷ ಇರೋ ಹೇಳ್ತೀನಿ. ಆ ಜಾನ ನಿನ್ ತಲೆ ಕೆಡ್ಸಿ ಹಿಂಗೆ ಅಮರ್ಸ್ಬಿಟ್ಟಿರೋದು ಕಣೋ. ಒಂದ್ ಕೆಲ್ಸ ಮಾಡೋಣ, ಇವಾಗ ನಾವು ಒಳ್ಳೆ ಬುದ್ಧಿ ಉಪಯೋಗಿಸ್ಬಿಟ್ಟು ಅವನ್ಗೊಂದ್ ಗತಿ ಕಾಣಿಸೋಣ ಕಣೋ. ಅರೆ ಸಾರಿ ಪತ್ಲು, ಖಾಲಿ ಹೋಟೆಲ್ ಅಂತಲೇ ಓಡೋದಿಲ್ಲ ಕಣೋ. ನೀನೇನಾದ್ರೂ ಒಳ್ಳೆ ಐಡಿಯಾ ಕೊಡೋ ಬೇಗ. ಐಡಿಯಾ? ಒಂದು ಒಳ್ಳೆ ಐಡಿಯಾ ಇದೆ ಕಣೋ. ನಾವಿದಕ್ಕೆ ಆ ಗಸಿಟರಾಮನ್ ಹೆಲ್ಪ್ ತಗೋಬೇಕು. ಬಚ್ಚಿಕೊಳ್ಳಿ. ಬೋಟು, ನೀನು ಯಾಕೆ ಈ ತರ ಓಡ್ತಾ ಇದೀಯಾ? ಬೇರೆ ಯಾರೋ ನಿನ್ನ ಬೆನ್ನಟ್ಟಿರೋ ಹಾಗೆ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ ಗಸಿಟರಾಮ? ಒಬ್ಬ ವಜ್ರದ ವ್ಯಾಪಾರಿ ನಮ್ಮ ಮನೆ ಮುಂದೆ ಹೋಗ್ತಾ ಹೋಗ್ತಾ ಕೆಳಗಡೆ ಬಿದ್ದೋಗ್ಬಿಟ್ಟ. ಆ ವಜ್ರ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತಾ. ನನ್ ಈ ಕೋಳಿ ಅಲ್ಲೇ ಮೇಯ್ತಾ ಇತ್ತು ನೋಡು. ಈ ನಮ್ ಕೋಳಿನು ಆ ವಜ್ರನೆಲ್ಲ ಒಂದ್ 4-5 ತಿಂದಾಕ್ಬಿಟ್ಟಿದೆ ಕಣೋ. ಅಯ್ಯಮ್ಮ ಮೋಟು, ನನ್ನ 20 ವರ್ಷದ ಅನುಭವ ಹೇಳುತ್ತೆ, ಮೊಟ್ಟೆ ಒಳಗಡೆ ವಜ್ರನು ಬಂದ್ಬಿಡುತ್ತೆ. ಅರೆ ಇದೇ ಮಾತನ್ನ ವ್ಯಾಪಾರಿನೂ ಹೇಳ್ತಾ ಇದ್ದ. ಈ ಕೋಳಿ ನನಗ್ ಕೊಟ್ಬಿಡು, ಇದ್ರ ಹಾಕೋ ಮೊಟ್ಟೆಯಿಂದ ವಜ್ರ ಬರುತ್ತೆ ಅಂತ. ಅವ್ನ್ ಕೋಳಿ ಹಿಂದನೇ ಬಿದ್ಬಿಟ್ಟಿದ್ದಾನೆ ಕಣೋ. ಆದ್ರೆ ನಾ ಇದನ್ನ ಎತ್ಕೊಂಡು ಓಡೋಡ್ ಬರ್ತಾ ಇದ್ದೀನಿ. ಬಲೆ ಈ ಕೋಳಿ ನನ್ಗೆ ಕೊಟ್ಬಿಡು, ನಾನು ಇದಕ್ಕೆ 10,000 ರೂಪಾಯಿ ಕೊಟ್ಬಿಡ್ತೀನಿ. ಯಾಕೆಂದ್ರೆ ಇದು ಕೋಳಿ ನಂದು 10 ವಜ್ರ ಎಲ್ಲ ತಿನ್ಬಿಟ್ಟಿದೆ. ಮೋಟು, ನನ್ನ ದೋಸ್ತ, ನನ್ನ ಅಣ್ಣ, ನಾನ್ ನಿನಗೆ ತುಂಬಾನೇ ಮೋಸ ಮಾಡಿದ್ದೀನಿ. ನನ್ನ ಕ್ಷಮಿಸ್ಬಿಡು. ನಾನೇ ಸ್ವಾಮೀಜಿ ಆಗ್ಬಿಟ್ಟು ನಿನಗೆ ಈ ಕೋಳಿನ ಮಾರಿದ್ದು. ತಗೋ, ಈ 6,000 ರೂಪಾಯಿನ ವಾಪಸ್ ತಗೊಂಡು ನನಗೆ ಈ ಕೋಳಿನ ಕೊಟ್ಬಿಡ. ಇಲ್ಲ ಕೊಡು, ಈ ಮುರ್ಗಿನ ನಾನು ನಿನ್ಗೆ ಕೊಡೋದಿಲ್ಲ. ಈ ಕೋಳಿ ನಂದು. ಕೊಡು, ನಂದು ಈ ಕೋಳಿ. ನಾನು ಇವಾಗ ಇಲ್ಲಿಂದ ಓಡೋದೇ ಒಳ್ಳೇದು ಅನ್ಸುತ್ತೆ. ಬೇಡ ಬೇಡ, ಪಕ್ಕ ಕಟ್ ಮಾಡಬೇಡ. ನನ್ನ 6,000 ರೂಪಾಯಿ ಸಿಕ್ಕಿದ್ಮೇಲೆ ನೀ ಏನ್ ಬೇಕಾದ್ರೂ ಮಾಡ್ಕೋ.
ಅಯ್ಯಮ್ಮ, ಈ ಕೋಳಿ ನನ್ನ ತಲೆ ಮೇಲೆ ಯಾಕೆ ಬಂದು ಕೂತ್ಕೊಳ್ತು? ನನ್ಗನ್ಸುತ್ತೆ ಇವತ್ತಿಂದ ನನ್ನ ಸ್ಟಾರೇ ಚೇಂಜ್ ಆಯ್ತು ಅಂತ. ಸ್ಪೀಡಾಗಿ ಹೋಗು, ಇಲ್ಲಾಂದ್ರೆ ನಿನ್ ಯಾವ ಸ್ಟಾರ್ ಉಳಿಯಲ್ಲ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಮ್ಮ, ಸುಮ್ಮನೆ ಹೋಗ್ತಾ ಇದ್ದವನು ಕೈ ಉಚ್ಚಾಕೊಂಡ್ಬಿಟ್ಟಲ್ಲಪ್ಪ. ಬೇಡ ಬೇಡ ಕೋಳಿ, ದಯವಿಟ್ಟು ಕೈಯೆಲ್ಲ ಹಂಗೆ ಕುಕ್ಬೇಡ ಪ್ಲೀಸ್. ನನ್ ಮೇಲೆ ತಪ್ಪು ಹೊರಿಸ್ತೀಯಾ? ನಾನೇನ್ ವಜ್ರ ತಿನ್ನ? ನಾನ್ ಯಾವಾಗ ತಿಂದೆ ಅದ್ನ? ಇವಾಗ ಅನ್ಭವಿಸು. ಅಯ್ಯಪ್ಪ, ಬೈಲಿ ಮೋಟು ತಗೋ 6,000. ನಾನು ಈ ಕೋಳಿನ ವಾಪಸ್ ತಗೊಳ್ತಾ ಇದ್ದೀನಿ. ಅಯ್ಯಮ್ಮ, ಇಲ್ಲಿ ಏನ್ ನಡೀತಾ ಇದೆ? ಜಾನು ಯಾರ್ ಕೋಳಿನ ಪರ್ಚೇಸ್ ಮಾಡಿದ್ದು? ನನ್ನ ಜೊತೆ ಬನ್ನಿ, ಏನಂತ ನಾನ್ ತೋರಿಸ್ತೀನಿ. ಇವಾಗ ಮೊಟ್ಟೆ ಹೊಡಿತೀನಿ, ಕರೋಡ್ಪತಿ ಆಗ್ಬಿಡ್ತೀನಿ. ವಜ್ರ ಇದ್ರಲ್ಲಿಲ್ಲ, ಇದ್ರಲ್ಲೂ ಇಲ್ಲ, ಇದ್ರಲ್ಲೂ ಇಲ್ಲ, ಇದ್ರೊಳಗೂ ಇಲ್ಲ, ಇದ್ರಲ್ಲೂ ಇಲ್ಲ, ಇದ್ರಲ್ಲೂ ಇಲ್ಲ, ಇದ್ರಲ್ಲೂ ಇಲ್ಲ. ಮತ್ತೆ ವಜ್ರ ಎಲ್ಲಿದೆ? ಮಾಸ್ ಅನ್ಸುತ್ತೆ ಮೋಟು ಪತ್ಲು ನಿಮ್ಮನ್ನ ಗೂಬೆ ಮಾಡಿ ಅವ್ರ ಹಣ ವಾಪಸ್ ತಗೊಂಡಿದ್ದಾರೆ. ನಿಮ್ ನಂಬರ್ 1 ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ನೀನು ಮೋಟುನ ಗೂಬೆ ಮಾಡಿದ್ದಕ್ಕೆ, ಕೋಳಿ ಬಿಸ್ನೆಸ್ ಮಾಡಿ ಯಾಮಾರ್ಸೋದಿಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಬೇಡ